ರಾವಣ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದರೆ ರಾವಣ ಕುದುರೆಯ ಮೇಲೆ ರಥದ ಮೇಲೆ ಕೂತು ಬಂದಿರ್ತಾನೆ. ರಾಮದೇವರು ನಡ್ಕೊಂಡು ಬಂದರೆ ಇಂದ್ರ ದೇವಲೋಕದಿಂದ ರಥವನ್ನು ಕಳಿಸ್ತಾನೆ. ರಾಮದೇವರು ರಥದಲ್ಲಿ ಕೂತು ಯುದ್ಧಕ್ಕೆ ಬರ್ತಾರೆ. ಜನ ಹೇಳ್ತಾರೆ ರಾಮನಿಗೆ ಕೊಲ್ಲಿಕ್ಕಾಗುವುದಿಲ್ಲ. ಕೊನೆಗೆ ಆದಿತ್ಯ ಹೃದಯವನ್ನು ಪಠನೆ ಮಾಡ್ತಾನೆ. ಅಗಸ್ತ್ಯರು ಉಪದೇಶ ಮಾಡ್ತಾರೆ. ಓ ರಾಮದೇವನಿಗೆ ತಾಕತ್ತು ಬಂತು ಅಂತ ವಾಲಿಯ ಕಥೆ ಹೇಳಿದಾಗೆ ಇಲ್ಲಿ ಕಥೆ ಹೇಳ್ತಾರೆ. ರಾಮದೇವರು ಆದಿತ್ಯ ಹೃದಯವನ್ನು ಕೇಳಿದರು. ದೇವರು ಆದಿತ್ಯನನ್ನು ತಿದ್ದಿದವರು. ಸುಗ್ರೀವ ಅಲ್ಲೇ ಇದ್ದಾನೆ. ಅವನಿಗೆ ಭಯ ಇತ್ತು ಮರಣದ್ದು. ಆದಿತ್ಯನಿಗೆ ಇದ್ದ ಮರಣದ ಭಯವನ್ನು ಪರಿಹಾರ ಮಾಡಿದ್ದೇ ವಾಲಿಯಿಂದ ರಾಮದೇವರು. ಅವರಿಗೆ ಯಾವ ಆದಿತ್ಯನ ಅನುಗ್ರಹವೂ ಬೇಡ. ಆದರೆ ಯಾರಾದರೂ ಹಾರ್ಟ್ ಪೇಷಂಟ್ಗಳಿದ್ದರೆ ನೀವು ಬದುಕಬೇಕಾದರೆ ಆದಿತ್ಯ ಹೃದಯ ಪಾರಾಯಣ ಮಾಡಿ. ಯಾರು ಹೇಳಿದಂದರೆ ರಾಮದೇವರು ಅಂತ ಹೇಳಿದರೆ ಹೊರತು ಅವರು ಪಾರಾಯಣ ಮಾಡಿ ತನ್ನ ಜೀವವನ್ನು ಉಳಿಸಿಕೊಂಡದ್ದು ಅನ್ನೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ರಾಮದೇವರು ರಾವಣನಿಗೆ ಹೋಗಿ ಮನೆಗೆ ಹೋಗಿ ಬಾ ಅಂತ ಹೇಳಿದವರು ದೇವತೆಗಳನ್ನು ಉಪೇಕ್ಷೆ ಮಾಡ್ತಾರಾ? ಎಲ್ರಿಗೂ ಗೌರವ ಕೊಟ್ಟವರು, ಕೊಡಿಸಿದವರು. ಮನೆ ಯಜಮಾನನ ಕ್ರಮ ಹೇಗೆ ಅಂತಂದರೆ, ಒಂದು ಗೌರವ ಬರಬೇಕಾದ್ರೆ ಅವನು ಗೌರವ ಕೊಡಬೇಕು. ಆಗ ಎಲ್ಲರೂ ಗೌರವ ಕೊಡ್ತಾರೆ. ಆದಿತ್ಯನಿಗೆ ಗೌರವ ಕೊಡಬೇಕಾದ್ರೆ ದೊಡ್ಡವರು ಗೌರವ ಕೊಡಬೇಕು. ಆದಿತ್ಯ ಹೃದಯ ಪಾರಾಯಣ ಮಾಡಿ ದೇವರು ಮಾಡಿದ್ದಾರೆ ಅಂತಂದರೆ ನಾವು ಶುರು ಮಾಡ್ತೇವೆ. ಆದಿತ್ಯ ಹೃದಯ ಆದಿತ್ಯವಾರ ಬೆಳಗ್ಗೆ ಎದ್ದು ಪಾರಾಯಣ ಮಾಡಿದ್ದು ಮಾಡಿ ಅಂತ ರಾಮದೇವರು ತೋರಿಸಿಕೊಟ್ಟರೆ ಹೊರತು ಅವರಿಗೆ ಭಯ ಅಲ್ಲ. ರಾಮದೇವರು ಬಾಣಪ್ರಯೋಗ ಮಾಡ್ತಾರೆ. ರಾವಣನ 10 ತಲೆಗಳು, 10 ತಲೆಗೂ ಬಾಣಪ್ರಯೋಗ ಮಾಡ್ತಾನೆ. 1 ತಲೆ ತೆಗೆದರೆ ಡಬ್ಬಲ್ ಆಗುತ್ತೆ, 2 ತಲೆ ತೆಗೆದರೆ 4 ಆಗುತ್ತೆ, 10 ತಲೆ ಕತ್ತರಿಸಿದರೆ 20 ಆಗುತ್ತೆ. ಫೈನಾನ್ಸ್ನಲ್ಲಿಯೂ ಇಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ರಾವಣನ ತಲೆಗೆ ಬಂದಷ್ಟು ಇಂಟ್ರೆಸ್ಟ್ ಎಲ್ಲಿಯೂ ಬರೋದಿಲ್ಲ ರೀ. ಎಂಥ ಫೈನಾನ್ಸ್ ರಾವಣಂದು. 1 ಹಾಕಿದರೆ 2, 2 ಹಾಕಿದರೆ 4, 4 ಹಾಕಿದರೆ 8 ಬೆಳೀತಾ ಹೋಯ್ತಂತೆ. ಆವಾಗ ರಾಮದೇವರು ಆಲೋಚನೆ ಮಾಡ್ತಾರೆ, ಇದು ತಲೆ ಬೆಳೀತಲೇ ಹೋಗ್ತದೆ. ದುಷ್ಟರ ತಲೆಗೆ ಅದು ಬೆಳೀತಲೇ ಬರ್ತದೆ. ದುಷ್ಟ ಬುದ್ಧಿ ಅದು, ದುಷ್ಟ ತಲೆ ಅದು. ಅದಕ್ಕೆ ರಾಮದೇವರು ಈ ತಲೆ ಬೆಳೆಯುವುದು ಎಲ್ಲಿಂದ ಅಂತ ಆಲೋಚನೆ ಮಾಡಿ ಅದರ ಬೇರು ಕತ್ತರಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದರ ಬೇರು ಇರುವುದು ಹೃದಯದಲ್ಲಿ. ರಾಮದೇವರು ಬಾಣವನ್ನು ತೆಗೆದು ಅವನ ಹೃದಯಕ್ಕೆ ಬಡಿತಾರೆ. ಆ ಹೃದಯಕ್ಕೆ ಯಾವಾಗ ಹೊಡಿತಾರೆ, ರಾವಣ ಹೃದಯಾಘಾತದಿಂದ ಸತ್ತ ಕೆಳಗೆ ಭೂಮಿಯಲ್ಲಿ ಉರುಳಿ ಬೀಳ್ತಾನೆ. ರಾಮದೇವರು ರಾವಣನನ್ನು ಕುಂಭಕರ್ಣನನ್ನು ತನ್ನ ಅಸ್ತ್ರದ ಮೂಲಕ ಕೆಳಗೆ ಬೀಳಿಸ್ತಾರೆ. ರಾವಣನನ್ನು ಕೆಳಗೆ ಬೀಳಿಸಿದ್ದಲ್ಲ, ಕುಂಭಕರ್ಣನನ್ನು ಕೆಳಗೆ ಬೀಳಿಸಿದ್ದಲ್ಲ. ಅನ್ಯಾಯ, ಅತ್ಯಾಚಾರ, ಅವ್ಯವಸ್ಥೆಗಳು, ದೋಷಗಳು ಅಂತ ಪ್ರಪಂಚದಲ್ಲಿ ಏನೇನಿತ್ತು ಅದು ರಾವಣ ಪ್ಲಸ್ ಕುಂಭಕರ್ಣ. ರಾಮದೇವರು ಕೊಂದದ್ದು ರಾವಣ ಕುಂಭಕರ್ಣರನ್ನು ಅಲ್ಲ. ಎಲ್ಲ ದೋಷಗಳನ್ನು ರಾಮದೇವರು ತನ್ನ ಬಾಣಗಳ ಮೂಲಕ ಯುದ್ಧದಲ್ಲಿ ನಾಶ ಮಾಡಿದ್ದಾರೆ. ಎಲ್ಲ ದುಷ್ಟರ ಸಂಹಾರ ಮಾಡಿ ರಾವಣನನ್ನು ಇತಿಶ್ರೀಗೊಳಿಸಿದ್ದಾರೆ. ಯಾಕೆಂದರೆ ರಾಮದೇವರು ತನ್ನ ಮಾತನ್ನು ಉಳಿಸಲಿಕ್ಕೋಸ್ಕರವಾಗಿ ಸ್ವತಃ ರಾವಣ ಕುಂಭಕರ್ಣರ ಸಂಹಾರ ಮಾಡಿದ್ದಾರೆ. 3 ಜನ ಸಹೋದರರು, ವಿಭೀಷಣ, ಕುಂಭಕರ್ಣ, ರಾವಣ ಅಂತ. ವಿಭೀಷಣ ಸತ್ವದ ಸಂಕೇತ, ರಾವಣ ರಜೋಗುಣದ ಸಂಕೇತ, ಕುಂಭಕರ್ಣ ತಮೋಗುಣದ ಸಂಕೇತ. ವಿಭೀಷಣ ಸಾತ್ವಿಕ, ರಾಮದೇವರ ಹತ್ರ ಬರ್ತಾನೆ. ರಾವಣ ರಾಜಸ, ಅದು ಬೇಕು ಇದು ಬೇಕು, ಪ್ರಪಂಚದಲ್ಲಿ ಏನೇನಿದೆ ಅದೆಲ್ಲ ಬೇಕು. ಶುಗರ್ ಪೇಷಂಟಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ನೋಡಿ, ಆಯುಷ್ಯ ಜಾಸ್ತಿ. ಎಲ್ಲ ತಿಂದರೆ ಹೇಗಾದೀತು? ರಾವಣ ಅಂಥ ಪೇಷಂಟ್ ಅವನು, ಎಲ್ಲವನ್ನು ಬಯಸಿದ. ಹಾಗಾಗಿ ರಾಜಸ ರಜೋಗುಣ, ಕುಂಭಕರ್ಣ ತಮೋಗುಣದವ, ನಿದ್ರೆ ತಿನ್ನೋದು ಇಂಥ ಚಟದವ. ರಾಮದೇವರು ರಾವಣನ ಸಂಹಾರ ಮಾಡಿದರು. ಕುಂಭಕರ್ಣ ರಜೋಗುಣ ತಮೋಗುಣಗಳನ್ನು ನಿರ್ಮೂಲನೆಗೊಳಿಸಿ ಸತ್ವಗುಣವನ್ನು ಸಿಂಹಾಸನದಲ್ಲಿ ಕೂಡಿಸಿದರು ಅಂತ. ಈ ಯುದ್ಧ ಏನಾಗಬೇಕು ಅಂತಂದರೆ, ಲಂಕೆ ನಮ್ಮದು ಒಂದು ಲಂಕೆನೇ. ಈ ಲಂಕೆಯಲ್ಲಿ ಯಾರಿಗೆ ಪಟ್ಟಾಭಿಷೇಕ ಆಗಬೇಕು? ರಾವಣನಿಗೆ ಪಟ್ಟಾಭಿಷೇಕ, ಕುಂಭಕರ್ಣನಿಗೆ ಪಟ್ಟಾಭಿಷೇಕ. ಅಂದರೆ ಅದು ಬೇಕು ಇದು ಬೇಕು ಅಂತ ಒಂದು. ಅದು ಏನಿದ್ರೆ ಮಲಗಿ ಬಿಡೋಣ ಸುಮ್ಮನೆ ಯಾಕೆ ಅಂತ ದೇವಸ್ಥಾನಕ್ಕೆ ಹೋಗೋದಾ? ಯಾರಿಗೆ ಬೇಕ್ರಿ, ಸ್ವಲ್ಪ ಅಡ್ಡಾಗೋಣ ಅಂತ, ಅಡ್ಡಾಗುವ ಅಂತ, ಎರಡೇ. ಹಾಗಾಗಿ ರಾಮದೇವರು ಆ 2 ರಜೋಗುಣ ತಮೋಗುಣ ಎರಡನ್ನೂ ನಿರ್ಮೂಲನೆಗೊಳಿಸಿದ್ದಾರೆ. ಸತ್ವವನ್ನು ಪಟ್ಟಾಭಿಷೇಕ, ರಾಮದೇವರ ಭಕ್ತಿಯನ್ನು ಪಟ್ಟಾಭಿಷೇಕ ಮಾಡಿದ್ದಾರೆ. ನಾವು ರಾಮನವಮಿಯ ಈ ಪರ್ವಕಾಲದಲ್ಲಿ ರಾಮದೇವರಲ್ಲಿ ನಿವೇದಿಸಿಕೊಳ್ಬೇಕಾದ್ದು ಇಷ್ಟೇ. ಈ ಯುದ್ಧದಲ್ಲಿ ಯಾರು ಸಾಯಬೇಕು ಅಂದರೆ ರಾವಣ ಸಾಯಬೇಕು,
ಕುಂಭಕರ್ಣ ಸಾಯಬೇಕು. ಅಂದರೆ ರಜೋಗುಣಗಳು ತಮೋಗುಣಗಳು ಅದರ ವಿಕಾರಗಳು ಅದು ನಾಶ ಆಗಬೇಕು. ಆದರೆ ವಿಭೀಷಣ ಉಳಿಬೇಕು. ಅಂದರೆ ಸದ್ಗುಣಗಳು ಸಾತ್ವಿಕ ಗುಣಗಳು ನಮ್ಮಲ್ಲಿ ಬೆಳೀಬೇಕು ಅಂತ ರಾಮನ ಹತ್ರ ನಾವು ಪ್ರಾರ್ಥನೆ ಮಾಡಿದರೆ ರಾಮ ಈ ಪುನರ್ವಸು ಇವತ್ತಿಲ್ಲ ನಿನ್ನೆ ಇತ್ತು. ರಾಮದೇವರು ಅವತಾರ ಮಾಡಿದ ದಿವಸ ಪುನರ್ವಸು ನಕ್ಷತ್ರ ಇತ್ತು. ಪುನರ್ವಸು ಅಂದರೆ ಸಂಪತ್ತು, ಪುನಃ ಪುನಃ ಸಮೃದ್ಧಿ ಆಗತಕ್ಕಂತಹ ಶಕ್ತಿಯನ್ನು ಕೊಡತಕ್ಕವರು ರಾಮದೇವರು. ಯುದ್ಧ ಎಲ್ಲ ಮುಗಿಯಿತು. ವಿಭೀಷಣನಿಗೆ ಪಟ್ಟಾಭಿಷೇಕನೂ ನಡೆಯಿತು. ಸೀತಾದೇವಿಯನ್ನು ಹನುಮಂತ ದೇವರು ಕರ್ಕೊಂಡು ಬಂದರೆ ರಾಮದೇವರು ತಲೆ ಎತ್ತಿಯೂ ನೋಡುವುದಿಲ್ಲ ಅಂತೆ. ಹನುಮಂತ ದೇವರಿಗೆ ಆಶ್ಚರ್ಯ, ಸೀತೆ ಬಂದು ರಾಮದೇವರು ಯಾಕೆ ಸ್ವೀಕಾರ ಮಾಡುವುದಿಲ್ಲ? ದುಡ್ಡು ಬಂದರೆ ಯಾರಲ್ಲಿ ನೋಡದೇ ಇರ್ತಾರೆ? ರಾಮ ತಲೆ ಎತ್ತಲೇ ಇಲ್ಲ ಅಂತ ದುಡ್ಡಿನ ಮೂರ್ತಿ ಸೀತೆ ಬಂದರೆ. ರಾಮದೇವರು ಹೇಳ್ತಾರೆ, ರಾವಣನ ಅಶೋಕವನಿಕಾದಲ್ಲಿದ್ದವಳು, ಹಾಗಾಗಿ ಪರೀಕ್ಷೆ ನಡೆಯಬೇಕು ಅಂತ ರಾಮದೇವರು ಘೋಷಣೆ ಮಾಡ್ತಾರೆ. ಎಂಥ ಪರೀಕ್ಷೆ ರೀ! ಅಂತಿಂಥ ಪರೀಕ್ಷೆ ಅಲ್ಲ, ಕೋರ್ಟಿನ ಪರೀಕ್ಷೆ ಅಲ್ಲ. ಕೋರ್ಟ್ನಲ್ಲಿ ಅದು ಒಬ್ಬ ವಕೀಲ, ಒಂದು ನ್ಯಾಯಾಧೀಶರು ಹೇಳ್ತಾರೆ ಇದು ನ್ಯಾಯ, ಒಬ್ಬರು ಹೇಳ್ತಾರೆ ಅನ್ಯಾಯ ಅಂತ. ಆದರೆ ನ್ಯಾಯವನ್ನು ಕೊಡತಕ್ಕ ಕೋರ್ಟು ಅವತ್ತಿನ ಕಾಲದಲ್ಲಿ ಅಗ್ನಿ, ಸುಳ್ಳು ಹೇಳೋದೇ ಇಲ್ಲ. ಆ ಅಗ್ನಿಯ ಪರೀಕ್ಷೆ ನಡೆಯಬೇಕು ಅಂತ ಒಂಥರ ಆಲೋಚನೆ ಮಾಡಿ. ಅಗ್ನಿಯ ಪರೀಕ್ಷೆ ಅಂದರೆ ಕತೆ ಮುಗೀತು ಅಂತ ಅರ್ಥ ನಮ್ಮದು. ರಾಮದೇವರು ಮಾಡಿದ ಪರೀಕ್ಷೆ ಅಂದರೆ ಅಗ್ನಿಯ ಪರೀಕ್ಷೆ. ಅದನ್ನು ಒಡ್ತಾರೆ ಸೀತಾದೇವಿಯ ಮುಂಭಾಗದಲ್ಲಿ. ಬಂಗಾರ ಇದೆ ನೋಡಿ, ಬಂಗಾರ ಕೊಟ್ಟರೆ ನಾವು ಪರೀಕ್ಷೆ ಮಾಡಬೇಕು. ಅಗ್ನಿಯಲ್ಲಿ ಹಾಕಿ ಅದನ್ನು ಪರೀಕ್ಷೆ ಮಾಡಬೇಕಾದ್ದು. ರಾಮದೇವರು ಬಂಗಾರದಂತಹ ವಸ್ತು ಸೀತಾದೇವಿಯನ್ನು ಅಗ್ನಿಯಲ್ಲಿ ಪ್ರವೇಶ ಮಾಡಿಸ್ತಾರೆ. ನೋಡುವವರ ದೃಷ್ಟಿಯಲ್ಲಿ ರಾಮ ಹೊರಟ ಅಂತ ಕಾಣಿಸ್ತದೆ. ಬಂಗಾರ ಹಾಕುವ ಬೆಂಕಿಯಲ್ಲಿ ಹಾಕಿದರೆ ಅಜ್ಞಾನಿಗಳಿಗೆ ಅನಿಸ್ತದೆ, ಎಂಥ ಮೂರ್ಖ ಇವ, ಬಂಗಾರವನ್ನು ಬೆಂಕಿಯಲ್ಲಿ ಯಾರಾದರೂ ಹಾಕ್ತಾರಾ ಅಂತ. ಅಕ್ಕಸಾಲಿಗನಿಗೆ ಗೊತ್ತಿದೆ, ಬೆಂಕಿಗೆ ಬಂಗಾರ ಹಾಕಿದರೆ ಅದು ಶುದ್ಧವಾದ್ದೇ ನಮಗೆ ವಾಪಸ್ ಬರ್ತದೆ, ಹಾಳಾದ್ದು ಹೋಗ್ತದೆ ಅಂತ ಅಕ್ಕಸಾಲಿಗನಿಗೆ ಗೊತ್ತು. ರಾಮದೇವರು ಸುವರ್ಣದ ಅಂದರೆ ತನ್ನ ಸೀತೆಯ ಬಗ್ಗೆ ಚೆನ್ನಾಗಿ ಬಲ್ಲವರು. ಅಗ್ನಿಯಲ್ಲಿ ಹೋಮಿಸುತ್ತಾರೆ. ಹೋಮಿಸಿದರೆ ಸೀತಾದೇವಿ ಮೇಲಕ್ಕೆ ಬರ್ತಾಳೆ, ರಾಮದೇವರು ಸ್ವೀಕಾರ ಮಾಡ್ತಾರೆ ಅಂತ. ಈ ನಾಟಕದಲ್ಲಿ ಪರದೆ ಹಾಕ್ತಾರೆ ನೋಡಿ. ಪರದೆ ಹಾಕೋದು ಯಾಕೆ ಅಂತಂದರೆ ಮೊದಲನೇ ವೇಷ ಹೋಗಬೇಕು, ಬೇರೆ ವೇಷ ಬರಬೇಕು ಅಂತ. ಹಾಗೆ ಇಲ್ಲಿ ಮೊದಲನೇ ವೇಷ ಇತ್ತು, ಮಾಯಾ ಸೀತೆ ಹೋಯಿತು. ಒರಿಜಿನಲ್ ಸೀತೆ ಕೈಲಾಸದಿಂದ ಅಗ್ನಿದೇವ ತಂದು ರಾಮದೇವರಿಗೆ ಮುಟ್ಟಿಸಿದ. ಹಾಗಾಗಿ ಸೀತೆಯ ಪಾತಿವೃತ್ಯದ ಬಗ್ಗೆ ಯಾರೂ ಪ್ರಶ್ನೆ ಮಾಡಬೇಡಿ. ಲೋಕಾತೀತ ಚಾರಿತ್ರ್ಯ ರಾಮದೇವರದ್ದು. ಅಗ್ನಿಯ ಪರೀಕ್ಷೆಯಲ್ಲಿ ಪಾಸಾದವಳು ಸೀತಾದೇವಿ ಅಂತಂದರೆ ಅದರ ಬಗ್ಗೆ ಇವತ್ತೇನು ಕೆಟ್ಟ ಮಾತಾಡ್ತಾರೆ, ಅವರನ್ನೆಲ್ಲ ಬೆಂಕಿಗೆ ಹಾಕಬೇಕು ಅನ್ನೋದನ್ನು ರಾಮಾಯಣ ನಮಗೆ ತೋರಿಸಿಕೊಟ್ಟಿರತಕ್ಕಂಥದ್ದು. ಶುದ್ಧ ಚಾರಿತ್ರ್ಯ ಸಂಪನ್ನಳು ಅಂತ ರಾಮದೇವರು ಜಗತ್ತಿಗೆ ತೋರಿಸಿ ಎಲ್ಲ ಕಪಿಗಳ ಜೊತೆಗೆ ಸೀತಾದೇವಿಯ ಜೊತೆಗೆ ಬರ್ತಾರೆ ಅಯೋಧ್ಯೆಗೆ. ಅಲ್ಲಿ ಮತ್ತೆ ಬೆಂಕಿ ತಯಾರಾಗಿದೆ. ಭರತ ಹಾರಬೇಕು ಅಂತ ತಯಾರಾಗಿದ್ದ, ಹನುಮಂತ ದೇವರನ್ನು ಕಳಿಸಿಕೊಡ್ತಾರೆ. ಎಂಥ ರಾಮನ ಭಕ್ತರಿದ್ದಾರೆ ನೋಡಿ. ಯಾಕೆಂದರೆ ಅವನ ಪಂಚಾಂಗ, ಅಣ್ಣನ ಪಂಚಾಂಗ ತಮ್ಮನ ಪಂಚಾಂಗ ಒಂದೇ. ಎರಡಾದರೆ ಭಾರಿ ಕಷ್ಟ. ಅಣ್ಣನ ಪಂಚಾಂಗ ಒಂದು, ತಮ್ಮನ ಪಂಚಾಂಗ ಒಂದು ಅಂತಂದರೆ ಶ್ರಾದ್ದಕ್ಕೆ ಅಪ್ಪ ಎಲ್ಲಿ ಹೋಗಬೇಕು ಅಂತ ಸಮಸ್ಯೆ ನೋಡಿ. ಭರತನ ಪಂಚಾಂಗ ರಾಮದೇವರ ಪಂಚಾಂಗ ಒಂದೇ ವಾಚಿ ಇಬ್ಬರದು ಕೂಡ. ಯಾಕಂದರೆ 14 ವರ್ಷ ಅಂತ ಯಾವಾಗ ಮುಗಿಬೇಕಿತ್ತೋ ಅದೇ ದಿವಸ ರಾಮದೇವರದ್ದು ಪಂಚಾಂಗ, ರಾಮದೇವರದ್ದು ಗಡಿಯಾರ ಅದೇ ಸರಿ ಸಮಯ ತೋರಿಸಿತು. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲ ಪ್ರವರ್ತಕ ಅದು ಭಗವಂತ ಅಂತ ರಾಮಾಯಣ ತೋರಿಸಿಕೊಟ್ಟಿತು. ಎಂಥ ಜ್ಞಾನ ರಾಮದೇವರದ್ದು! ಸರಿಯಾದ ಕಾಲಕ್ಕೆ ರಾಮದೇವರು ಬಂದಿದ್ದಾರೆ ನೋಡಿ. ಭರತನ ಆ ಪ್ರಾಮಾಣಿಕರನ್ನು ತೋರಿಸಬೇಕಾಗಿತ್ತು. ಇದು 1 ನಿಮಿಷ ಬೇಗ ಬಂದರೆ ಏನಾಗ್ತಿತ್ತು? ಬಂದ ಆ ಹೊತ್ತಿಗೆ ಸರಿಯಾಗಿ ಬಂದ. ಯಾಕೆಂದರೆ ನಮ್ಮಲ್ಲಿ ಹೇಳುತ್ತಾರೆ ರೀ ನಮಗೆ ಬೇಡ 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 ಅಂತ ಹೇಳಿದರೆ ಹಾಕಿದರೆ ಬಿಡ್ತಾರ? ಹಾಗೆ ಭರತ ನನಗೆ ಬೇಡ ಬೇಡ ಅಧಿಕಾರ, ಅಣ್ಣ ಬರಲಿಲ್ಲ ಹಾಗಾಗಿ ನಾನು ಕೂತಿದ್ದೇನೆ ಅಂತ ಹೇಳಬಹುದು ನೋಡಿ. ಹೇಳಲೇ ಇಲ್ಲವನು. 14 ವರ್ಷ ಅಂದರೆ 14 ವರ್ಷ. ಒಂದು ದಿನ ತಪ್ಪಿದರೆ ಬೆಂಕಿಗೆ ಹಾರೋದು ಅಂತ ತಯಾರಾಗಿದ್ದ. ಎಂಥ ರಾಮ, ಎಂಥ ಭರತ! ಇದು ಉದಾಹರಣೆ. ರಾಮದೇವರನ್ನು ನೋಡಿ ಭರತ ನಮಸ್ಕಾರ ಮಾಡ್ತಾನೆ. ನಮ್ಮಲ್ಲಿ ನಾನು ಜೈಲಿಗೆ ಹೋಗಿ ಬರುವ ತನಕ ಕುರ್ಚಿಯಲ್ಲಿ ಕೂಡು ಅಂತಂದರೆ ಇವನು ಜೈಲಿಗೆ ಕಳಿಸೋ ವ್ಯವಸ್ಥೆ ಗಟ್ಟಿ ಮಾಡ್ತಾರೆ ಹೊರತು ಕುರ್ಚಿ ಬಿಡುವ ಜನ ನಾವು ಅಲ್ಲ ಅಂತಂದರೆ ಭರತ ಹೇಗೆ, ನಮ್ಮ ಇವತ್ತಿನ ರಾಜಕೀಯ ಹೇಗೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ರಾಮದೇವರನ್ನು ಸಿಂಹಾಸನದಲ್ಲಿ ಕೂಡಿಸಿ ಎಲ್ಲ ದೇವತೆಗಳು ಪಟ್ಟಾಭಿಷೇಕ ಮಾಡ್ತಾರೆ. ಎಂಥ ವೈಭವ ಪಟ್ಟಾಭಿಷೇಕದ್ದು! ರಾಮದೇವರು ಇಡೀ ಜಗತ್ತು ಸಂಚಾರ ಮಾಡಿ ಸಿಂಹಾಸನದಲ್ಲಿ ಕೂತು, ಸುಮ್ಮನೆ ಅಲ್ಲಿಯೇ ಕೂತು ಸಂಚಾರ ಮಾಡಿದ್ದಲ್ಲ, ವಿಶ್ವಾಮಿತ್ರರ ಬೆನ್ನ ಹಿಂದೆ ತಿರುಗಾಡಿದ್ದಾರೆ.
ಅಂದರೆ ಗುರುವಿನ ಮಾರ್ಗದರ್ಶನದಲ್ಲಿ ಸಂಚಾರ ಮಾಡಿತ್ತು. ಈಗ ಹಾಗಲ್ಲ, ಹೆಂಡತಿ ತಮ್ಮನನ್ನು ಕರ್ಕೊಂಡು ಇಡೀ ಭೂಪ್ರದಕ್ಷಿಣೆ ಲಂಕೆಯ ತನಕ ಅಲ್ಲಿ ಹೋಗಿ ಪಟ್ಟಾಭಿಷೇಕ ಆಯಿತು. ಇದು ಏನನ್ನು ಸೂಚನೆ ಮಾಡ್ತದೆ ಅಂತಂದರೆ, ಪಟ್ಟಾಭಿಷೇಕ ಮಾಡಬೇಕಾಗಿದ್ದರೆ, ಅಂದರೆ ಇಡೀ ಜಗತ್ತನ್ನು ರಕ್ಷಣೆ ಮಾಡುವ ಅಧಿಕಾರ ಕೊಡಬೇಕಾದ್ರೆ ಇಡೀ ಜಗತ್ತನ್ನು ಸುತ್ತಿ ಜನರ ಸಮಸ್ಯೆಗೆ ಸ್ಪಂದಿಸಿ ಸಮಸ್ಯೆಯನ್ನು ಯಾರು ಪರಿಹಾರ ಮಾಡಿದ್ದಾನೆ ಅವನನ್ನು ಮಾತ್ರ ನಾವು ಕುರ್ಚಿಯಲ್ಲಿ ಕೂಡಿಸಬೇಕು, ಪಟ್ಟಾಭಿಷೇಕ ಮಾಡಬೇಕು. ರಾಮದೇವರು ಇದಕ್ಕೆ ಅರ್ಹರಾದವರು ಅನ್ನೋದನ್ನು ರಾಮಾಯಣ ತೋರಿಸಿಕೊಟ್ಟಿತು. ರಾಮದೇವರು ಬರೀ ಬಂಗಾರದ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತರಾದದ್ದಲ್ಲ, ಅವತ್ತಿನ ಕಾಲದ ಎಲ್ಲ ಮಂದಿಯ ಹೃದಯ ಸಿಂಹಾಸನದಲ್ಲಿ ರಾಮದೇವರಿಗೆ ಪಟ್ಟಾಭಿಷೇಕ. ಹಿಂದೆ ಆದರೆ 2 ಓಟು ಮಿಸ್ ಆಗಿತ್ತು ರಾಮನಿಗೆ, ಒಂದು ಮಂಥರೆದ್ದು ಒಂದು ಕೈಕೇಯಿದ್ದು. ಈಗಿನ ಪಟ್ಟಾಭಿಷೇಕಕ್ಕೆ ಒಂದೇ ಒಂದು ಓಟು ಮಿಸ್ ಆಗಲಿಲ್ಲ. ಎಲ್ಲರೂ ಕೈ ಜೋಡಿಸಿ, ಕೈ ಎತ್ತಿ ಅಲ್ಲ, ಎಲ್ಲರೂ ಕೈ ಜೋಡಿಸಿ ರಾಮನೇ ಪಟ್ಟಾಭಿಷೇಕ ಆಯಿತು ಅಂತಂದರೆ, ರಾಮದೇವರು ಅವತ್ತು ಯಾಕೆ ಬಿಟ್ಟ ಕುರ್ಚಿ, ಇವತ್ತು ಯಾಕೆ ಅಧಿಕಾರ ಸ್ವೀಕಾರ ಮಾಡಿದ ಅಂತಂದರೆ, ಎಲ್ರಿಗೂ ನಾನು ರಾಜ ಆಗಬೇಕು ಅಂತ ಆಸೆ ಪಟ್ಟರೆ ನಾನು ಇರ್ತೇನೆ ಅಂತ ಎಲ್ಲರಿಂದಲೂ ಪೂಜ್ಯನಾಗಿ ಎಲ್ರಿಗೂ ಇಷ್ಟನಾಗಿ ರಾಜ್ಯಭಾರ ಮಾಡಿದ ದೇವರು ರಾಮಚಂದ್ರ ಅಂತ ರಾಮಾಯಣ ಹೇಳ್ತದೆ. ರಾಮದೇವರು ಆಳಿದ್ದು 5 ವರ್ಷ 5 ತಿಂಗಳು ಅಲ್ಲ. ರಾಮದೇವರು ಆ ರಾಜ್ಯಭಾರ ಮಾಡಿದ್ದು 13 ಸಹಸ್ರಂ ಅಂತ ಭಾಗವತ ಹೇಳುತ್ತೆ. ರಾಮಾಯಣಗಳು ಹೇಳುತ್ತೆ, ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ಭ್ರಾತೃಭಿ ಸಹಿತ ಶ್ರೀಮಾನ್ ರಾಮ ರಾಜ್ಯಂ ಅಚೀಕರತು ಅಂತ 11,000 ವರ್ಷ ರಾಮದೇವರು ರಾಜ್ಯ, ಎರಡೂ ಒಂದೇ ಅಂತ ನಮ್ಮ ಆಚಾರ್ಯರು ಆ ಲೆಕ್ಕಾಚಾರ ಮಾಡಿ ತೋರಿಸಿದ್ದಾರೆ. ಇಷ್ಟು ದೀರ್ಘಕಾಲದಲ್ಲಿ ರಾಜ್ಯಭಾರ ಮಾಡಿ ಎಲ್ಲರ ಪ್ರೀತಿಯನ್ನು ಸ್ಥಿರವಾಗಿ ಉಳಿಸಿಕೊಂಡವ ಅಷ್ಟೇ ಅಲ್ಲ, ಇವತ್ತಿನ ತನಕನೂ ಆ ಕೀರ್ತಿಯನ್ನು ಉಳಿಸಿಕೊಂಡ ದೇವರು ರಾಮದೇವರು. ಅಂತ ರಾಮದೇವರ ನವಮಿಯ ಈ ಪರ್ವಕಾಲದಲ್ಲಿ ನಾವು ಎಲ್ಲ ಇವತ್ತು ಒಟ್ಟು ಸೇರಿದ್ದೇವೆ. ಆ ರಾಮದೇವರಿಗೆ ಅವತ್ತೇನು ಪಟ್ಟಾಭಿಷೇಕ ಆಗಿತ್ತು, ರಾಮದೇವರ ಹತ್ರ ಹೇಳಬೇಕು, ನಿನಗೆ ಅಲ್ಲಿ ಪಟ್ಟಾಭಿಷೇಕ ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ನಿನಗೆ ಪಟ್ಟಾಭಿಷೇಕ ಮಾಡಿದ್ದೇನೆ, ಇಲ್ಲಿ ಬಂದು ಕೂಡು ಅಂತಂದರೆ ರಾಮದೇವರು ಅಲ್ಲಿ ದೀರ್ಘಕಾಲ ಕೂತಿದ್ದ. ನಾನು ಇರುವಷ್ಟು ಕಾಲ ನನ್ನಲ್ಲಿ ಕೂತು ನನ್ನಿಂದ ಎಲ್ಲ ಒಳ್ಳೆಯ ಸಾಧನೆ ಮಾಡಿಸುವಂಥ ರಾಮದೇವರಲ್ಲಿ ನಾವು ನಿವೇದಿಸಿಕೊಳ್ಳಬೇಕು ಅಂತ ಆ ರಾಮಾಯಣದ ಒಟ್ಟು ಸಾರ. ಯುದ್ಧ ನಡೆದಿದೆ, ಯುದ್ಧ ಅನ್ನೋದು ಅನಿವಾರ್ಯ. ಆದರೆ ಯುದ್ಧದಲ್ಲಿ ಏನಾಗಬೇಕು ಅಂತಂದರೆ ರಾಕ್ಷಸರು ಸಾಯಬೇಕು, ರಾಮನ ಭಕ್ತರು ಉಳಿಬೇಕು. ನಮ್ಮದು ಒಂದು ಯುದ್ಧ ಅಂತರಂಗದಲ್ಲಿ ನಡೆದಕ್ಕ ಯುದ್ಧ. ಈ ಯುದ್ಧದಲ್ಲಿ ಏನಾಗುತ್ತೆ ಅಂದರೆ, ಯುದ್ಧ ದಿನಾ ನಡೀತದೆ, ರಾಮರಿಗೆ ಯುದ್ಧ ನಡೀತಾ ಇರ್ತದೆ. ಆ ಯುದ್ಧದಲ್ಲಿ ರಾಮ ಸೋಲ್ತಾನೆ, ರಾವಣ ಗೆಲ್ತಾ ಇದ್ದಾನೆ. ಅಂದರೆ ಯಾವುದು ಕೆಟ್ಟದು ಅದು ಬೇಕು ಅನ್ನುವ ಭಯಕ್ಕೆ ಆ ಯುದ್ಧದಲ್ಲಿ ರಾವಣ ಕುಂಭಕರ್ಣ ಗೆಲ್ತಾ ಇದ್ದಾರೆ, ರಾಮ ಸೋಲ್ತಾನೆ. ನವಮಿಯ ಈ ಪರ್ವಕಾಲದಲ್ಲಿ ರಾಮದೇವರ ಹತ್ರ ಹೇಳಬೇಕು, ನಮ್ಮ ಅಂತರಂಗದ ಯುದ್ಧದಲ್ಲಿ ರಾಮ ನೀನೇ ಗೆಲ್ಲಬೇಕು, ರಾವಣ ಕುಂಭಕರ್ಣನನ್ನು ಸೋಲಿಸಿ ನನ್ನ ಹೃದಯ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾಗುವಂತ ದೇವರಿಗೆ ಆ ಜವಾಬ್ದಾರಿ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ